ಒಂದು ಹೊಸ ವ್ಲಾಗ್ ಜೊತೆಗೆ ಬರ್ತಾ ಇದ್ದೀನಿ. ತುಂಬ ದಿನ ವ್ಲಾಗ್ ಆಗ್ತಾಯಿದ್ದೀನಿ. ಸೊ ಜಿಮ್ ಹೋಗಿದ್ಮೇಲೆ ತುಂಬ ಬ್ಯುಸಿ ಆಗ್ಬಿಟ್ಟೆ ನಾನು. ಇದು ಫಸ್ಟ್ ನನ್ನ ಮಗನ ಜೊತೆ ಇದು ಫಸ್ಟ್ ಔಟಿಂಗು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮಧ್ಯಕ್ಕೆ ದಾರಿ ಮಧ್ಯಕ್ಕೆ ಟಿಫಿನ್ ಮಾಡಿಕೊಂಡ್ವಿ ಉಡುಪಿ ಗಾರ್ಡನ್ ಅದರಲ್ಲಿ. ನೋಡಿ ಅಪ್ಪ ನನ್ನ ಜೊತೆ ಇರ್ತಾರೆ ಯಾವಾಗಲೂ. ಪಾಪ ನಿಂತ್ಕೊಂಡಿದ್ದಾರೆ ಮಗನ್ನ. ತುಂಬ ಕ್ಯೂರಿಯಸ್ ಆಗಿದ್ದಾನೆ. ಸಂಡೇ ಇತ್ತು, ಬೇಗನೆ ಹೊರಡ್ತಾ ಇದ್ವಿ. ಆ್ಯಂಡ್ ನಾನು ಹಸ್ಬೆಂಡು ಅಪ್ಪ ಮತ್ತು ನನ್ನ ಯಾವಾಗಲೂ ಕ್ಯೂರಿಯಸ್ ಆಗಿ ನನಗೆ ನೋಡ್ತಿರ್ತಾನೆ. ಹೇಗಿದೆ ನಮ್ಮ ಎದುರು ಹೋಗ್ಬಿಟ್ಟು ಟಿಫಿನ್ ಮಾಡಿಕೊಂಡು ಟೀ ಕುಡ್ಕೊಂಡು ಮಸ್ತಾಗಿ ಹೊರಡ್ತಾ ಇದ್ದೀವಿ. ಮನೆಯವರು ನಿಲ್ಸ್ಕೊಂಡಿದ್ರು. ಯಾಕಂದರೆ ಬೇಗ ಹೋಗಿ ಅದಕ್ಕೆ ಹೋಗೋ ದಾರಿ ಹೇಗಿದೆ ನೋಡಿ. ನಾವು ಹೋಗ್ತಾ ಇರೋದು ಒಂದು ರೆಸ್ಕ್ಯೂ ಸೆಂಟರ್, ಪ್ರಾಣಿ ಅಂತ ಹೇಳಿ. ಇದು ಆ್ಯನಿಮಲ್ ರೆಸ್ಕ್ಯೂ ಸೆಂಟರು. ನೋಡಿ ನಮ್ಮ ಅಪ್ಪನ ಜೊತೆ ಚಿನ್ನು ಮಲಗಿದ್ದಾನೆ, ನಾನು ಇವರು ಮುಂದ್ಗಡೆ ಕೂತ್ಕೊಂಡಿದ್ದೀವಿ. ಜರ್ನಿ ಆರಾಮಾಗಿತ್ತು. ಕಾರಲ್ಲಿ ಬೆಳಿಗ್ಗೆ ಬೇಗಿದ್ದು ಹೊರಟಿದ್ದು. ತುಂಬ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಮತ್ತು ತುಂಬ ಎಂಜಾಯ್ ಮಾಡ್ತಿದ್ದೆ. ಆಫ್ಟರ್ ಪೋಸ್ಟ್ ಮಾರ್ಟಮ್ ನಾನು ಫಸ್ಟ್ ಟ್ರಿಪ್ ಅನಿಸುತ್ತೆ. ತುಂಬ ಎಂಜಾಯ್ ಮಾಡ್ತಾಯಿದ್ದೆ ನಾನು. ಸೊ ಅದನ್ನು ಮುಂದೆ ಕರ್ಕೊಂಡೆ. ಸದ್ಯಕ್ಕೆ ಅವನಿಗೆ ಚಿನ್ನ ಅಂತಲೇ ಅಂತ ಇದ್ದೀವಿ. ನೋಡಿ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾನೆ ಹೊರಗಡೆ ಬಂದರೆ. ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಫೈಂಡ್ ಯುವರ್ ಬೆಸ್ಟ್ ಫ್ರೆಂಡ್ ಹಿಯರ್. ನೋಡಿ ಹೊರಗಡೆ ಎಲ್ಲ ಆಟದ ಸಾಮಾನು. ಅವತ್ತು ಆ್ಯಕ್ಚುಲಿ ಸಂಡೇ ಇದ್ದಿದ್ದರಿಂದ ತುಂಬ ಫ್ಯಾಮಿಲೀಸು, ತುಂಬ ಮಕ್ಕಳುಗಳಿದ್ದು. ಇದೆ ನೋಡಿ ಪ್ರಾಣಿ ಪ್ರಪಂಚ. ಇದು ಪೆಟ್ ಸೆಂಚುರಿ. ಇದು ಬನ್ನೇರುಘಟ್ಟ ರೋಡಲ್ಲಿ ಬರುತ್ತೆ. ನಮಗೆ ತುಂಬ ಹತ್ತಿರ ಬಿಡದಿಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಆಗುತ್ತೆ. ಮನೆಯವರು ಟಿಕೆಟ್ ತಗೊಳ್ತಾ ಇದ್ದಾರೆ ಒಳಗೋಗೋದಕ್ಕೆ. ಪರ್ ಪರ್ಸನ್ 500 ಇರುತ್ತೆ. ನೋಡಿ ಎಷ್ಟೊಂದು ಜನ ಮಕ್ಕಳು. ನೋಡಿ ಇದು ಓತಿಕಟ ಅಂತಾರೆ ನಮ್ಮ ಕಡೆ ಏನಂತಿರೋ ಗೊತ್ತಿಲ್ಲ ನನಗೆ. ತುಂಬ ಶಾಂತವಾಗಿ ಸೈಲೆಂಟಾಗಿ ಕೂತಿರುತ್ತೆ. ಏನು ಮಾಡಲ್ಲ, ಟಚ್ ಮಾಡಿ. ನನ್ನ ಮಗ ನೋಡಿ ಎಷ್ಟು ಕ್ಯೂರಿಯಸ್ ಆಗಿ ಮಾಡ್ತಾನೆ. ಚಿಕ್ಕದಾಗಿರೋ ಮೊಲ ನನ್ನ ಚಿನ್ನು ಅಂತೂ ಅದನ್ನು ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದ ಅಂದರೆ ಫಸ್ಟ್ ಟೈಮ್ ಅವನು ಈ ಥರ ಎಲ್ಲ ನೋಡ್ತಾ ಇರೋದು. ಆಮೇಲೆ ಬೆಸ್ಟ್ ಪಾರ್ಟ್ ಏನು ಅಂದರೆ ಅವನು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾ ಇದ್ದ. ನೋಡಿ ಎಷ್ಟು ಚೆನ್ನಾಗಿದೆ. ಹತ್ರ ಹೋಗ್ರಿ. ನನ್ನ ಮಗನಿಗೆ ಕುದುರೆ ಅಂದರೆ ತುಂಬ ಇಷ್ಟ. ಅವರಪ್ಪ ಅದೇ ಥರ ಸೌಂಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ರು. ಫುಲ್ ಹ್ಯಾಪಿಯಾಗಿ ನಗಾಡ್ತಾ ಇದ್ದ. ಅವನ ಜೊತೆ ಅವರು ಎಂಜಾಯ್ ಮಾಡ್ತಾಯಿದ್ರು. ಈ ಡಕ್ಕು ಬಾತ್ಗಳನ್ನೆಲ್ಲ ಅವರು ತೋರಿಸ್ತಾ ಇದ್ರು. ಫೈನಲಿ ನಾವು ಇಷ್ಟ. ಅವನಿಗೆ ಗಿಣಿ ಅಂದರೆ ತುಂಬ ಇಷ್ಟ. ಗಿಳಿ ತೋರಿಸೋಣ ಅಂತ ಬಂದ್ವಿ. ಎಲ್ಲನೂ ಕಣ್ಣು ಮಟಕ್ಸ್ದೆ ನೋಡ್ತಾ ಇದ್ದ ಅವನು. ಇದೊಂದು ಗಿಳಿ ಅವನಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿತ್ತು. ಎಷ್ಟು ನನ್ನ ಹತ್ರ ಬರಬೇಕಂತ ಅವನು ನೋಡಿ ನೋಡ್ತಿದ್ದೀನಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು.
ಮನೆಯವರು ಅದರ ಹತ್ರಕ್ಕೆ ತೊಗೊಂಡು ತೋರಿಸ್ತಾರೆ. ಸರಿ, ಗಿಣಿ ಜೊತೆ ಆಟ ಆಡಿದ್ದಾಯಿತು. ನೆಕ್ಸ್ಟ್ ಹೋಗೋಣ ಅಂತ ಮುಂದೆ ಹೋದ್ವಿ. ಅಲ್ಲಿ ಸುಮಾರು ಡಕ್ಸ್ ಇತ್ತು. ಆ ಡಕ್ಸನ್ನು ತೋರಿಸ್ಕೊಂಡು ಇದ್ರೊಳಗಡೆ ಹೋದ್ದು. ಹೋಗೋಕ್ಕಿಂತ ಮುಂಚೆ ಹೊರಗಡೆ ನಿಂತಿದ್ವಿ. ತಳ್ತಾ ಇದ್ದ, ಅದಕ್ಕೆ ನಾನು ಇಟ್ಕೊಂಡೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಸುಮಾರು ಕತ್ತೆಗಳಿತ್ತು. ಅವನಿಗೆ ಈಸಿಯಾಗಿ ಹೊರಗಡೆ ಸಿಗೋದು ನೋಡೋಕ್ಕೆ ಅಂದರೆ ಇದು, ಅದಕ್ಕೆ ಅದನ್ನು ತೋರಿಸೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಅದನ್ನು ಟಚ್ ಮಾಡೋಂಗಿಲ್ಲ, ಬಟ್ ನನ್ನ ಮಗ ಅದನ್ನು ಮುಟ್ಟಿದ ತಕ್ಷಣ ತುಂಬ ನಗಾಡ್ತಾ ಇದ್ದ. ಅದಕ್ಕೆ ಅದನ್ನ ಅವ್ರಿಗೆ ಹೇಳ್ಕೊಂಡು ಸ್ವಲ್ಪ ಟಚ್ ಮಾಡ್ತಾ ಇದ್ದೆ. ಅವನಿಗೀಗ 7 months ರನ್ನಿಂಗ್ ಇತ್ತು. ಅಲ್ಲಿ ಹೋದವಾಗ 7 ತಿಂಗಳು ರನ್ನಿಂಗು. ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾವಿಬ್ರು. ಅವನು ಅಷ್ಟೇ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಫೈನಲಿ ಒಳಗಡೆ ಹೋದ್ವಿ ಗಿಳಿ ನೋಡೋಣ ಅಂತ. ಹೇಗಿದೆ ನೋಡಿ ಅವನಿಗೆ. ಇಲ್ಲಿ ಒಂದು ಝೋನ್ ಥರ ಮಾಡಿರ್ತಾರೆ. ಅಲ್ಲಿ ಸುಮಾರಷ್ಟು ಗಿಳಿನ ಫ್ರೀಯಾಗಿ ಹಾರಡಕ್ಕೆ ಬಿಟ್ಟಿರ್ತಾರೆ. ಕೈಗೆ ಒಂದಿಷ್ಟು ಸೂರ್ಯಪಾನ ಕೊಡ್ತಾರೆ. ಆ ಆಸೆಗೆ ಅವು ಕೈ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ನಾನು ನನ್ನ ಮಗನ ತಲೆ ಮೇಲೆ ಇಟ್ಟು ಸುಮ್ಮನೆ ಆಟ ಆಡಿಸ್ತಾ ಇದ್ದೆ. ಇಷ್ಟು ಚೆನ್ನಾಗಿ ಕ್ಯೂಟಾಗಿ ಕೂತ್ಕೊಂಡಿದೆ ನೋಡಿ ತಲೆ ಮೇಲೆ. ಸಖತ್ ಎಂಜಾಯ್ ಮಾಡಿದ್ವಿ. ನೇಚರ್ ಹಂಗಲ್ವಾ, ಎಷ್ಟು ನೋಡಿದ್ರು ನೋಡಬೇಕು ಅನಿಸುತ್ತೆ. ನಾವು ನೇಚರಿಂದ ಎಷ್ಟು ದೂರ ಉಳಿತಿದ್ದೀವಿ ಅಂದರೆ, ಈ ಪ್ರಾಣಿ ಪಕ್ಷಿಗಳನ್ನ ಈ ಗೂಡಲ್ಲಿ ಕೂಡಿಟ್ಬಿಟ್ಟು ನಮ್ಮ ಮಕ್ಕಳಿಗೆ ತೋರಿಸೋವಂಥ ಸಿಚುವೇಶನ್ ಬಂದಿದೆ ಈಗ. ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಹೆಂಗೆ ಬರುತ್ತೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮಗ ಅಂತೂ ಅದನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಅವನಿಗಿಂತ ಜಾಸ್ತಿ ನಾನು, ಅಪ್ಪ, ಇವರು ಎಂಜಾಯ್ ಮಾಡ್ತಾಯಿದ್ವಿ ಅವನಿಗೆ ತೋರ್ಸೋಕ್ಕೆ. ಅವನು ಅದನ್ನು ಅವನಿಗಿನ್ನೂ ಅಷ್ಟು ಅರ್ಥ ಆಗಲ್ಲ, ಬಟ್ ಅದನ್ನು ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದ. ಕೈಯಲ್ಲಿ ಹಿಡಿಯೋಕ್ಕೆ ಹೋಗ್ತಾ ಇದ್ದ. ಕೈಯಲ್ಲಿ ಹಿಡಿದಿದ್ರೆ ಅಷ್ಟೇ ಗಿಳಿ ಕತೆ. ಅದನ್ನ ಹಿಡಿದು ಇದು ಗೊಂಬೆ ಥರ ಹಿಚ್ಕಾಡ್ಬಿಡ್ತಿದ್ದ ಅನ್ಸುತ್ತೆ ನೋಡಿ. ಅಪ್ಪನ ಕೈ ಮೇಲೆ ಬಂದು ಕೂತ್ಕೊಂಡು ಅದನ್ನ ಹೆಂಗೆ ನೋಡ್ತಾ ಇದೆ ನಾನು. ಅಷ್ಟು ಕ್ಯೂಟಾಗಿದೆ. ಅದು ಅವನ ಥರನೇ ಮುದ್ದಾಗಿದೆ. ಅಪ್ಪನಿಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬ ಹ್ಯಾಪಿ ಆಗಿದೆ ಅವರು ಕೂಡ. 7 months ಮಕ್ಕಳಿಗೆ ಏನೇ ಕೈಯಲ್ಲಿ ಕೊಟ್ಟರು ಅದು ಸೀದಾ ಬಾಯಿಗೆ ಒಯ್ಯೋ ಅದಿರುತ್ತೆ. ಅಂದರೆ ಅವ್ರಿಗೆ ಹೊಸದೆಲ್ಲನೂ ಬಾಯಿಗೆ ಒಯ್ದು ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಅವ್ನು ಅದನ್ನೂ ಅಷ್ಟೇ ಗಿಳಿನೂ ಕೈಯಲ್ಲಿ ಎತ್ಕೊಂಡು ಬಾಯಿಗೆ ಇಟ್ಕೊಳ್ಳೋಷ್ಟು ಕ್ಯೂರಿಯಸ್ ಆಗಿದ್ದ ಅವನು. ಬಟ್ ಹೀ ಈಸ್ ಎಂಜಾಯಿಂಗ್. ಅದು ಯಾಕೆ ಹಂಗೆ ಆಯ್ತು, ಅದು ಯಾಕೆ ಹಂಗಿದೆ ಅನ್ನೋದನ್ನು ತುಂಬ ನೋಡ್ತಾ ಇದ್ದ ಅವನು. ತುಂಬ
ವೆರೈಟೀಸ್ ಆಫ್ ಕಲರ್ಸ್ ಇತ್ತು ಗಿಳಿ. ಇದೊಂದು ಕ್ಯೂಟ್ ಪ್ರಾಣಿ ಇದು ಗಿಳಿ ಪಕ್ಷಿಯೇ, ಯಾರಿಗೂ ಹಾರ್ಮ್ ಮಾಡಲ್ಲ, ನೋಡೋಕ್ಕೂ ತುಂಬ ಕ್ಯೂಟಾಗಿದೆ. ಯಾರು ಪಟ 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 ಅಂತ ಮಾತಾಡ್ತಾಯಿದ್ರೆ ಗಿಣಿ ಥರ ಮಾತಾಡ್ತಾರೆ, ನೋಡೋ ಗಿಣಿ ಥರ ಕ್ಯೂಟಾಗಿದ್ದಾರೆ ಅಂತಾರಲ್ಲ ಆ ಥರ. ಈಗ ಆ ಪಕ್ಷಿಗಳನ್ನ ಎಷ್ಟೇ ನೋಡಿದ್ರೂ ಮತ್ತೆ ನೋಡಬೇಕು ಅನಿಸುತ್ತೆ. ತುಂಬ ಲವ್ ಬರ್ಡ್ಸ್ ಇತ್ತು, ವೆರೈಟಿ ಆಫ್ ಕಲರ್ಸ್ ಲವ್ ಬರ್ಡ್ಸು, ಗಿಳಿಗಳು, ಪ್ಯಾರೆಟ್ಸು ತುಂಬ ಚೆನ್ನಾಗಿತ್ತು. ಅದೇ ಒಂದು ಅಲ್ಲಿ ಒಂದು ಗೂಡು ಮಾಡಿದ್ದಾರೆ, ಅಲ್ಲಿ ಒಂದಿಷ್ಟು ತಿನ್ನೋಕ್ಕೆ ಅವಕ್ಕೆ ಹಾಕ್ತಾರೆ. ಕಂಫರ್ಟಬಲ್ ಝೋನಲ್ಲಿ ಇದ್ದಾರೆ, ಅದು ಅವಕ್ಕೆ ಯಾವುದೇ ರೀತಿ ಹಿಂಸೆ ಅಂತೂ ಅವ್ರು ಮಾಡಿಲ್ಲ. ಒಂಥರ ರೆಸ್ಕ್ಯೂ ಸೆಂಟ್ರ್ ಅಂತ ಇದು. ಇಲ್ಲಿ ಒಂದು 4-5 ಗಿಳಿ ಇತ್ತಂತೆ ಮೊದಲು, ಅದನ್ನು ರೆಸ್ಕ್ಯೂ ಮಾಡ್ಕೊಂಡ್ಬಂದು ಅದೇ ಗಿಳಿಯಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಇಷ್ಟ ಆಗಿರೋದು. ಆಮೇಲೆ ಮೇಕೆಯನ್ನು ತೋರ್ಸಕ್ಕೆ ಬಂದು ಅದಕ್ಕೆ ಹುಲ್ಲು ತಿನ್ಸೋ ಕ್ಯೂರಿಯಾಸಿಟಿ. ನಾನು ಅವನ್ನ ಮರದ ಮೇಲೆ ಕೂಡಿಸಿ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಅಲ್ಲಿ ಬಂದಿದ್ದು ಫಿಶ್ ಟ್ಯಾಂಕು. ಯೂಶ್ವಲಿ ಅವನಿಗೆ ನೀರಂದರೆ ತುಂಬ ಇಷ್ಟ, ಅದರಲ್ಲಿ ಅದು ಹೊರಳಾಡೋದು ನೋಡೋದು ಏನು ಅಂತ ಅಷ್ಟು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದ. ಇಲ್ಲೊಂದು ಅಮೇರಿಕನ್ ಪ್ಯಾರೆಟ್ ಇತ್ತು, ಅದಕ್ಕೆ ಕಾಲಿಗೆ ಒಂದು ದಾರ ಕಟ್ಬಿಟ್ಟು ಕೈ ಬಿಟ್ಟಿದ್ರು ಎಲ್ಲೂ ಹೋಗಬಾರ್ದು ಅಂತ. ಅದು ರೆಸ್ಪಾನ್ಸ್ ಮಾಡ್ತಾ ಇತ್ತು ಮಾತಿಗೆ. ಸೊ ಫೈನಲಿ ಹೊರಗಡೆ ಬಂದು ಒಂದಿಷ್ಟು ಫೋಟೋಸ್ ತಗೊಂಡು ಅಲ್ಲಿಂದ ಒಂದು ರೆಸಾರ್ಟಿಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿದ್ರಾಯ್ತು, ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದ್ರಾಯ್ತು ಅಂತ ಹೇಳಿ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಸ್ಪೋರ್ಟ್ಸ್ ಇತ್ತು ಅಲ್ಲಿ. ಸೊ ನಮ್ಮ ಮನೆಯವ್ರು ನೋಡಿ ಶೂಟೌಟ್ ಅದು ಪಾಯಿಂಟ್ ಇಟ್ಟು ಅಲ್ಲಿ ಶೂಟೌಟ್ ಮಾಡ್ತಾಯಿದ್ದಾರೆ. ಈಸ್ ವೆರಿ ಎಂಜಾಯಿಂಗ್. ಈಸ್ ಇನ್ ಪೊಲೀಸ್ ಅಲ್ವಾ, ಪೊಲೀಸಲ್ಲಿ ಇದೆಲ್ಲ ಕಾಮನ್ನು. ಸೊ ನನಗೂ ಟ್ರೈ ಮಾಡು ಅಂತ ಹೇಳಿದ್ರು. ತಕ್ಕ ಮಟ್ಟಿಗೆ ನಾನು ಗುರಿ ಇಟ್ಟು ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದು 2-3 ಸತಿ ಆಗಲಿಲ್ಲ. ಅದಾದಮೇಲೆ ಹೇಳ್ಕೊಟ್ಟೋದು ಹೆಂಗೆ ಹೊಡಿಬೇಕು ಅಂತ. ಗನ್ ಮೇಲೆ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ ಮೇಲೆ ಒಂದು ಕಣ್ಣನ್ನು ಮುಚ್ಚಿ ಒಂದು ಕಣ್ಣನ್ನು ಸರಿಯಾಗಿ ಗುರಿಗೆ ಅಲ್ಲಿ ಇಡಬೇಕು. ಸೊ ಅವಾಗ ಈಸಿಯಾಗಿ ನಮಗೆ ಪಾಯಿಂಟಿಗೆ ಶೂಟ್ ಮಾಡೋಕ್ಕೆ ಸಾಧ್ಯ. ಅದನ್ನೇ ಅವ್ರು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಮಾಡು ಆಗುತ್ತೆ ಅಂತ ಹೇಳಿ. ಸೊ ನಾನು ಆಗಿದ್ದಾಗೆ ಬಿಡಲಿ ಅಂತ ಟ್ರೈ ಮಾಡ್ತಾಯಿದ್ದೆ. ನನಗೂ ನಮ್ಮ ಮನೆಯವ್ರಿಗೂ ಈ ಥರ ಕಾಂಪಿಟೇಷನ್ ಶುರುವಾಯಿತು. ಯಾರು ಜಾಸ್ತಿ ಹೊಡಿತಾರೋ ಅವರು ಇನ್ನೊಬ್ರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ. ಆಬ್ವಿಯಸ್ಲಿ ನಮ್ಮ ಮನೆಯವರೇ ಜಾಸ್ತಿ ಹೊಡೆಯೋದು, ಬಟ್ ಗಿಫ್ಟ್ ತೊಗೊಂಡು ನೋಡಿ ಇಷ್ಟೊಂದು ಗೇಮ್ಸ್ ಇತ್ತು. ಇದು ರೆಸಾರ್ಟು ಅಲ್ಲಿ ನಿಯರ್ ಬೈ ಪ್ರಾಣಿ ಗಾರ್ಡನ್ ಹತ್ರ ಇತ್ತು, ವೈಲ್ಡ್ ಲೈಫ್ ರೆಸಾರ್ಟ್ ಅಂತ ಹೇಳಿ. ಇಲ್ಲಿ ವೀಕೆಂಡ್ಸ್ ಇದ್ದೀವಿ ಅಂತ ತುಂಬ ಜನ ಬಂದಿದ್ರು. ನನಗೆ ಅಷ್ಟೊಂದು ಶೂಟ್ ಮಾಡೋಕ್ಕಾಗಿಲ್ಲ. ನೋಡಿ ಎಲ್ಲರೂ ಇದ್ದಾರೆ ಇಲ್ಲಿ, ಆಟ ಆಡ್ತಾ ಇದ್ದಾರೆ. ರೋಪ್ಸು, ಆಮೇಲೆ ನೆಕ್ಸ್ಟು ಹ್ಯಾಂಗಿಂಗ್ ವಾಲು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ನೋಡಿ, ಅಲ್ಲಿ ನಾನು ತೋರಿಸ್ತಾ ಇರೋದು ಅವ್ರ ಮೇಲಿಂದ ಬರ್ತಾ ಇದ್ದಾರೆ. ಇಟ್ ಈಸ್ ಎ ರೋಪ್ ಗೇಮ್ದು. ಸೊ ಇದು ನೋಡಿ ರೆಸಾರ್ಟ್ ಎಷ್ಟು ಕೂಲ್ ಪ್ಲೇಸ್ ಇದೆ, ಎಷ್ಟು ಆರಾಮಾಗಿದೆ. ಎಲ್ಲ ಗುಡ್ಡಗಾಡನ್ನು ಕಡಿದ್ಬಿಟ್ಟು ಮಾಡಿರೋದು. ನಾವು ಹೋದಾಗ ಸುಮಾರಾಗಿತ್ತು, ಬಿಸಿಲು ಜಾಸ್ತಿ ಇರಲಿಲ್ಲ ಆ್ಯಕ್ಚುಲಿ. ಇದು ಕಪಲ್ಸು, ಫ್ಯಾಮಿಲಿ ಇಲ್ಲೊಂದು ಟೆಂಟ್ ಹಾಕಿದ್ದಾರೆ. ಸೊ ಈ ನ್ಯೂ ಇಯರ್ ಟೈಮಲ್ಲಿ ಅಥವಾ ಗೆಟ್ ಟುಗೆದರ್ ಟೈಮಲ್ಲಿ ಅಥವಾ ಈ ಕಂಪ್ನಿಯಿಂದ ಪಾರ್ಟೀಸ್, ಸೊ 1 ಡೇ ಟ್ರಿಪ್ ಅಂತ ಬರ್ತಾರಲ್ಲ ಅವ್ರಿಗೆಲ್ಲ
ವೈಲ್ಡ್ ವ್ಯಾಲಿ ಇದೆ ರೆಸಾರ್ಟ್ ಹೆಸರು. ಒನ್ ಡೇ ಟ್ರಿಪ್ ಅಂತ ಬಂದವರಿಗೆ ಇಲ್ಲಿ ಟೆಂಟ್ ಥರ ಹಾಕಿಟ್ಟಿದ್ರು. ಇಲ್ಲಿ ಮಧ್ಯಕ್ಕೆ ಫೈರ್ ಹಚ್ಬಿಟ್ಟು ಅಲ್ಲಿ ಸುತ್ತು ಅವರು ಸ್ಟೇ ಮಾಡೋದಿತ್ತು. ಸೊ ಹಂಗೆ ಮುಂದೆ ಹೋಗ್ತಾ ನಮಗೆ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆಯಾ ಅಂತ ಕೇಳಿದೆ. ಸ್ವಿಮ್ಮಿಂಗ್ ಪೂಲ್ ಯಾಕೆ ಅದರಲ್ಲಿ ಇದೆ ಅಂತ ಇಲ್ಲಿ ನಮಗೆ ತೋರ್ಸಕ್ಕೆ ಬಂದಿದ್ದಾರೆ ನೋಡಿ. ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಕಷ್ಟ ಇದೆ, ಲೇಬರು ಇಮಿಡಿಯೇಟಾಗಿ ಯಾರು ಸಿಗಲ್ಲ. ಇದು ರೈನ್ ಡ್ಯಾನ್ಸ್ ಅಂತ ಹೇಳಿ ನಾವು ಇದ್ದಾಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾನು ಹಂಗೆ ಶೂಟ್ ಮಾಡ್ಕೊಂಡು ಬಂದೆ. ರೈನ್ ಡ್ಯಾನ್ಸ್ ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಲೇಡೀಸ್ ವಾಶ್ರೂಮು, ಜೆಂಟ್ಸ್ ವಾಶ್ರೂಮ್ ಇತ್ತು. ಇಲ್ಲಿ ಎಂಟ್ರೆನ್ಸ್ ಇದು. ಸೊ ಅಲ್ಲಿ ನೋಡಿ ಮೇಲೆ ನೀರು ಬರೋ ಥರ ಆರ್ಟಿಫಿಷಿಯಲ್ ಆಗಿ ಅದೇ ರೆಸಾರ್ಟ್ನವರೇ ಕ್ರಿಯೇಟ್ ಮಾಡಿದ್ದಾರೆ. ಹೆಚ್ಚಿನ ನೀರು ಏನೇ ಇರಲಿ ಅದು ಕೆರೆಗೆ ಹೋಗುತ್ತೆ. ಅದು ನೋಡಿದ್ರೆ ನಂಗೊಂದು ಗಿಫ್ಟ್ ಪಕ್ಕ. ಸೊ ಗೇಮ್ಸು ಎಲ್ಲ ಆಗಿ ಊಟನೂ ಆಗಿತ್ತು. ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಆರಾಮಾಗಿತ್ತು ಅಂತ. ಎದುರುಗಡೆ ಶಾಪ್ ಕಂಡ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಹೇಗಾಗುತ್ತೆ. ಅದಕ್ಕೆ ಒಂದು ಜ್ಯೂಸ್ ಕುಡ್ಕೊಂಡು ಕೂತಿದ್ವಿ. ಅಲ್ಲಿ ನೋಡಿ ಜಂಪಿಂಗ್ ಗೇಮ್ ಇದೆ. ಅಲ್ಲೊಂದು ಹುಡುಗ ತುಂಬ ಚೆನ್ನಾಗಿ ಅದನ್ನು ನೋಡ್ತಾ ಇದ್ದೀನಿ. ಬಾದಾಮ್ ಸ್ಮೂದಿ ತೊಗೊಂಡಿದ್ವಿ. ನಾವು ಸ್ಟೇ ಆಗಿರೋ ರೂಮ್ಸ್ ಇದೆ ನೋಡಿ, ತುಂಬ ಕಡಿಮೆ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ ರೂಮ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಅದರಲ್ಲಿ ಒಂದು ಸಿಂಗಲ್ ಬೆಡ್ರೂಮು, ಒಂದು ಡಬಲ್ ಬೆಡ್ರೂಮ್ ಇದೆ. ಕೆಳಗಡೆ ಪೂರ್ತಿ ಪ್ಲೈವುಡ್ಡು, ಮೇಲೆ ಫ್ಯಾನು. ದೆನ್ ನೆಕ್ಸ್ಟ್ ಇನ್ನೂ ಇಬ್ಬರು ಮೇಲ್ಗಡೆ ಮಲ್ಕೋಬೋದು. ಟೋಟಲ್ ಇದು 2 ಫ್ಯಾಮಿಲೀಸ್ ಆರಾಮಾಗಿ ಸ್ಟೇ ಆಗ್ಬೋದು. ಸೊ ಇದೊಂದು ಡಬಲ್ ಬೆಡ್ರೂಮು. ಮನೆಯವರು ಪಾಪ ಮಲಗಿತ್ತು. ಸಿಂಗಲ್ ಬೆಡ್ರೂಮು. ಮೇಲ್ಗಡೆ ಹತ್ತೋದ್ರೆ ಸ್ಟೇರ್ಕೇಸ್ ಹತ್ತೋದ್ರೆ ಅಲ್ಲಿ ಕೂಡ ಡಬಲ್ ಇತ್ತು. AC ಫಿಟ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಲೈಟಿಂಗ್ಸು ಚೆನ್ನಾಗಿತ್ತು. ತುಂಬಾ ಅಫೋರ್ಡೆಬಲ್ ಆಗಿದೆ, ಆಮೇಲೆ ಕಂಫರ್ಟಬಲ್ ಆಗಿದೆ. ಬಟ್ಟೆ ಇಟ್ಕೊಳ್ಳೋಕೆ ಕಬರ್ಡ್ ಆಗಿರ್ಬೋದು. ಮಿರರು, ದೆನ್ ನೆಕ್ಸ್ಟು ವಾಶ್ರೂಮು ಎಲ್ಲನೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಊಟನೂ ಕೂಡ ಅಲ್ಲೇ ಅರೇಂಜ್ ಮಾಡಿರ್ತಾರೆ. ಎಲ್ಲರೂ ಸೆಲ್ಫ್ ಸರ್ವಿಸ್ ಮಾಡ್ಕೊಂಡು ಆರಾಮ್ಸೆ ಊಟ ಮಾಡ್ತಾರೆ. ಇದಕ್ಕೆ ಬಾತ್ರೂಮು. ರೂಮ್ ಹೊರಗಡೆ ಇದು ಲಾಸ್ಟ್ ಟೈಮ್ ನಾನು ಸೇಮ್ ಪ್ರಾಣಿ ಗಾರ್ಡನಿಗೆ ಹೋದಾಗ ಫಸ್ಟ್ ಟೈಮ್ ಹೋಗಿತ್ತು. ಸೆಕೆಂಡ್ ಟೈಮ್ ನನ್ನ ಮಗನ ಕರ್ಕೊಂಡು ಹೋಗ್ತಾ ಇರೋದು. ಸೊ ಅದನ್ನು ಒಂಚೂರು ಹಾಕಿದ್ದೀನಿ ನಿಮಗೆ. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋ ಜೊತೆಗೆ ನಿಮ್ಮಲ್ಲಿ ಬರ್ತಾ ಇರ್ತೀನಿ. ಇಲ್ಲಿವರೆಗೂ ಏನು ಸಪೋರ್ಟ್ ಮಾಡಿದರೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.